ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೆಂಗ್ಲಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. ಬ್ರಿಡ್ಜ್ ಕೆಳಗಡೆ ಇದ್ದೀವಿ. ವಿಷಯ ಏನಂದ್ರೆ, ನಮ್ಮ ಅಮ್ಮಾಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರು ಇಲ್ಲಿ ಕಾಮಗಾರಿ ನಡೆಸ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಸ್ವಲ್ಪ ಹಲವಾರು ತೊಂದರೆಗಳಾಗ್ತಾ ಇದೆ. ಏನಂದ್ರೆ ಸರ್ವಿಸ್ ರಸ್ತೆ, ಈ ಮಳೆ ಬರ್ತಾ ಇದೆ, ಇಲ್ಲಿ ಹಳ್ಳಿ ಗುಂಡಿಗಳು ತುಂಬುತ್ತಾ ಇದೆ. ರಾತ್ರಿ ನಾನು ಒಂದು 12:30 1:30 2 ಗಂಟೆವರೆಗೂ ಇಲ್ಲಿ ನೋಡಿದೆ. ನಾನು ಫೇಸ್ಬುಕ್ ಮುಖಾಂತರ ನಾನು ಜಾಲತಾಣ ಬಿಟ್ಟಿದ್ದೀನಿ. ಫೇಸ್ಬುಕ್ ಲೈವ್ ಬಂದಿದ್ದೆ. ಏನಂದ್ರೆ ಜಾಸ್ತಿ ನೋಡಿ ದುಃಖ ಆಯ್ತು, ಜಾಸ್ತಿ ದುಃಖ ಆಯ್ತು ನನಗೆ. ಹಾಗಾಗಿ ಇವಾಗ ನಾವು ಇದು 3ನೇ ಸರಿ ಮನವಿ ಕೊಡ್ತಾ ಇರೋದು. ಮುಂಚೆ ನಾವು ಕೊಟ್ಟಿದ್ವಿ, ನಮ್ಮ ಮಾತಿಗೆ ತಕ್ಕಂತೆ ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತೇನಂದ್ರೆ ಈ ಕೆಲಸ ಇನ್ನ ಮಳೆ ಬರ್ತದೆ, ಇನ್ನ ಲೇಟ್ ಆಗತ್ತೆ. 1 ವರ್ಷನೋ 2 ವರ್ಷನೋ ಅವ್ರು ಮಾಡ್ಕೊಂಡು ನಮ್ಗೇನು ಅಭ್ಯಂತರ ಇಲ್ಲ. ಸರ್ವಿಸ್ ರಸ್ತೆ ಏನಿದೆಯೋ ಅದಕ್ಕೆ ಸರಿ ಬರ್ಬೇಕು. ಇಲ್ಲಿ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರು ಮುಂಚೆ, ಅದು ಹೊತ್ತೋಗಿದೆ. ಅಲ್ಲಿ ಪರ್ಮನೆಂಟ್ ಆಗಿ ಇರಬೇಕು. ಹಾಗಾಗಿ ಅಲ್ಲಿ ಪರ್ಮನೆಂಟ್ ಸ್ಪೀಡ್ ಬ್ರೇಕರ್ ಇರ್ಬೇಕಾಗಿ ಮನವಿ ಕೊಡಕ್ಕೆ ಇವಾಗ ನಮ್ಮ ಅಮ್ಮಾಪುರ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಆಗಿ ಮಂಜಣ್ಣ ಅವ್ರು ಬಂದಿದ್ದಾರೆ. ಅವ್ರಿಗೆ ಮನವಿ ಕೊಡ್ತಾ ಇದೀವಿ. ಮಂಜಣ್ಣ ನೋಡಿ, ಅವರಿಗೆ ಅಮ್ಮಾಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ನೆಂಗ್ಲಿಯಲ್ಲಿ ಸರ್ವಿಸ್ ರಸ್ತೆಗಳಿದ್ದು ಇದರಲ್ಲಿ ತುಂಬಾ ಹಳ್ಳ ಗುಂಡಿಗಳು ತುಂಬಿದೆ. ಹಾಗಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆ ನಾವು 2 ಸರಿ ನೋಡಿ, ಅಲ್ಲಿ ಅಪಘಾತ, ಅಲ್ಲಿ ಅಪಘಾತ ಆಗಿ ನಾವು ಇಲ್ಲಿ ವಿಡಿಯೋ ಮಾಡ್ತಾನೆ ಇದೀವಿ. ಅಲ್ಲಿ ಬಿದ್ದೋಗ್ರಿ. ಸ್ಪೀಡ್ ಬ್ರೇಕರ್ ಇದ್ರೆ ಏನಾಗಲ್ಲ ಅಣ್ಣ. ಈಗ ಅವ್ರದೇನ್ ತಪ್ಪಿಲ್ಲ, ಇವ್ರದೇನಿಲ್ಲ ಭಯಣ್ಣ. ನಿಮ್ದು ನಾವು ಒಪ್ಕೊಂಡು ನಾವು ಹೇಳ್ತಾ ಇಲ್ಲ. ಸ್ಪೀಡ್ ಬ್ರೇಕರು ಅದು ಆಗಲ್ಲ. ಇದರಿಂದ ಆಗಿ ಒಂದು ಇನ್ನ ಮುಂದ್ಗಡೆ ಕಾರ್ ಇಂದ ಆಗಿದ್ರೆ ಸರೋಗತ್ತೆ. ಇದು ನಾವು ಕೊಡ್ತಾ ಇದೀವಿ. ಮತ್ತೊಮ್ಮೆ ನಿಮ್ಮ ಮ್ಯಾನೇಜರ್ ಹೇಳಿ, ನಿಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಅಮ್ಮಾಪುರ ಇನ್ಫ್ರಾಸ್ಟ್ರಕ್ಚರ್ ಓನರ್ಗೂ ಹೇಳಿ ಆದಷ್ಟು ಬೇಗ ಇದರಲ್ಲಿ ಸರಿ ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕು ನಂಗ್ಲಿ ಗ್ರಾಮದಲ್ಲೇ ಇವತ್ತಿದ್ದೀವಿ. ಇದು ಗ್ರಾಮ ಅಲ್ಲ, ಪಟ್ಟಣ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಪ್ಪ ಅಂದ್ರೆ ಈ ಹೈವೇ 75ರಲ್ಲಿರುವಂತಹ ನಂಗ್ಲಿ ಗ್ರಾಮ, ನಂಗ್ಲಿ ಪಂಚಾಯಿತಿ ಮುಂದಿನ ದಿನದಲ್ಲಿ ನಂಗ್ಲಿ ಪಟ್ಟಣ ಪಂಚಾಯಿತಿ ಆಗ್ತಾ ಇದೆ. ಆ ಒಂದು ಭಾಗದಲ್ಲಿ ಮೇಲ್ಸೇತುವೆ ಆಗ್ತಾ ಇರೋದು ತುಂಬಾ ಒಳ್ಳೆಯ ವಿಚಾರ. ಈ ಕೆಲಸ ಪ್ರಾರಂಭ ಮಾಡಿ 2.5-3 ವರ್ಷಗಳ ಆಗ್ತಾ ಬರ್ತಾ ಇದೆ. ಎಂತ 2.5-3 ವರ್ಷ ಆಗ್ತಾ ಬರ್ತಾ ಇದೆ. ಆದರೆ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆ, ಆ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವಂತಹ ವಾಹನಗಳು, ಅದರ ಜೊತೆಗೆ ವಿದ್ಯಾರ್ಥಿಗಳು, ರೈತಾಪಿ ವರ್ಗದವರು ಓಡಾಡುವಂತಹ ಈ ರಸ್ತೆ ಆಗಿದ್ದು ಮುಖ್ಯ ರಸ್ತೆ ಇದು. ಅದರ ಜೊತೆಗೆ ರಾತ್ರಿ ಇನ್ನೊಂದು ರೈತರಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಮಳೆ ತುಂಬಾ ಬೀಳ್ತಿದೆ, ಕೆರೆಗಳು ತುಂಬುತ್ತಾ ಇದಾವೆ. ಎಲ್ಲರಿಗೂ ಸಂತೋಷ ವಿಚಾರ, ರೈತಾಪಿ ವರ್ಗದವರಿಗೆ ಎಲ್ಲಾ ಜನಾಂಗದಿಗೂ ಕೂಡ. ಯಾಕೆಂದ್ರೆ ಮಳೆ ಬೆಳೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮಳೆ ರಾಯನ ಕೃಪೆ ನಮ್ಗಿರ್ಬೇಕು. ಆದ್ರಿಂದ ಮಳೆ ಚೆನ್ನಾಗಿ ಬೀಳ್ತಿದೆ, ಕೆರೆಗಳು ಕೂಡ ತುಂಬಾ ತುಂಬ್ತಿದಾವೆ. ಆದ್ರೆ ನಂಗ್ಲಿಯಲ್ಲಿ ಏನ್ ರಸ್ತೆ ಇದೆ ತೀರಾ ಹದಗೆಟ್ಟಿದ್ದು ನಮ್ಮ ಕಣ್ಣಾರೆ ನೋಡಿದ್ವಿ. ಒಂದು ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ಆಯ್ತು ಗಾಡಿಗೆ ಮತ್ತೆ ಕಾರಿಗೆ. ಇದೆಲ್ಲ ಏನಕ್ಕಾಗ್ತಾ ಇದೆ ಅಂದ್ರೆ ರಸ್ತೆ ಇಲ್ಲ ಸರಿಯಾದ ರೀತಿಯಲ್ಲಿ. ಟಾರ್ ರಸ್ತೆ, ರೋಡ್ ಕರೆಕ್ಟ್ ಆಗಿ ಇದ್ದಿದ್ರೆ ಅದ್ರ ಪಾಡಿಗೆ ಅದ್ರ ಗಾಡಿ ವಾಹನಗಳು ಚಲಾಯಿಸ್ತವೆ. ಆದ್ರೆ ಸ್ಪೀಡ್ ಬ್ರೇಕರ್ ಇಲ್ಲ, ಹಳ್ಳಗಳು ಬಿದ್ದಿದೆ. ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ಅವರು ರಾತ್ರಿ 12-1 ಗಂಟೆ ಸಮಯದಲ್ಲಿ ಆ ಒಂದು ಮಳೆ ಬಿದ್ದಾಗ ಹಳ್ಳಿಗಳು 2 ಅಡಿ 3 ಅಡಿ ಇದ್ದು ಅದರ ಕೂಡಲೇ ಆ ಒಂದು ಗ್ರೂಪ್ ಅಲ್ಲಿ ಹಾಕೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಕೂಡಲೇ ಬೆಳಗಿನ ಜಾವ
5-6 ಗಂಟೆಗೆ ಎಂಸೆಂಡು ಮತ್ತೆ ಜಲ್ಲಿಯನ್ನ ಓಡಿಸಿ ಆ ಹಳ್ಳಿಗಳಿಗೆ ಸರಿಪಡಿಸಿದ್ದಾರೆ. ಸಂತೋಷ ವಿಚಾರ. ಇನ್ನೊಂದೇನಪ್ಪಾ ಅಂದ್ರೆ ಏನ್ ನಾವು ಮನವಿಯನ್ನ ಕೊಡ್ತಾ ಇದೀವಿ ಅಮ್ಮಾಪುರ ಕಂಪನಿಯವ್ರಿಗೆ, ಕೂಡಲೇ 15 ದಿನ 20 ದಿನಗಳ ಒಳಗಡೆ ಏನ್ ಈ ರಸ್ತೆ ಹದಗೆಟ್ಟಿದೆ, ನೀವು ಮೇಲ್ಸೇತುವೆ ಮಾಡ್ತಾ ಇದ್ದೀರಾ ಮಾಡಿ, ಅದು ಕೂಡ ಆದಷ್ಟು ಬೇಗ ಮಾಡಬೇಕು. ಅದು ಕೂಡ ಲೇಟ್ ಆಯ್ತು. ಅದರ ಜೊತೆಗೆ ಏನ್ ಸರ್ವಿಸ್ ರಸ್ತೆ ಇದೆ ಆ ಸರ್ವಿಸ್ ರಸ್ತೆಯನ್ನ ಟಾರ್ ರೋಡ್ ಹಾಕೋದ್ರ ಮುಖಾಂತರ 20 ದಿನಗಳ ಒಳಗಡೆ ಈ ಟಾರ್ ರೋಡ್ ಅನ್ನ ಹಾಕಬೇಕು. ಒಂದು ವೇಳೆ ಟಾರ್ ರೋಡ್ ಅನ್ನ ಹಾಕಲಿಲ್ಲ ಅಂದ್ರೆ ಹೈವೇನ ಬಂದ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವ್ರಿಗೆ ನಾವು ರಕ್ಷಣಾ ವೇದಿಕೆ ಮುಖಾಂತರ ಏನ್ ಮಾಡಬೇಕೋ ಅದನ್ನ ಮಾಡಿ ತೀರಿಸ್ತೀವಿ. ಯಾಕೆ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು, ರೈತಾಪಿ ವರ್ಗಗಳು ತೊಂದರೆ ಆಗ್ಬಾರ್ದು, ಯಾರಿಗೂ ವಿದ್ಯಾರ್ಥಿಗಳು ತೊಂದರೆ ಆಗ್ಬಾರ್ದು. ಅಕಸ್ಮಾತ್ ಆಗಿ ಏನಾದ್ರು ಒಂದು ಹೆಚ್ಚು ಕಡಿಮೆ ಕೈ ಕಾಲು ಯಾರಿಗಾದ್ರು ಮುರಿಯಿತು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇದಕ್ಕೆ ಹೊಣೆ ಯಾರು? ಆದ್ರಿಂದ ಅತಿ ಬೇಗ ಎಚ್ಚೆತ್ತುಕೊಂಡು ಏನು ರೋಡ್ ಹಾಕೋದ್ರ ಮುಖಾಂತರ, ಸರ್ವಿಸ್ ರೋಡ್ ಹಾಕೋದ್ರ ಮುಖಾಂತರ, ಅದ್ರ ಜೊತೆಗೆ ಸ್ಪೀಡ್ ಬ್ರೇಕರ್ನ ಅಳವಡಿಸಬೇಕು. 2 ಕಡೆ ಕೂಡ ನಂಗ್ಲಿಯಲ್ಲಿ ಈ ಕಡೆ ಪಂಚಾಯತಿಗೆ ಹೋಗ್ತೀವಿ, ಆ ರಸ್ತೆ ಮತ್ತೆ ಸ್ಟೇಷನ್ ಮುಂಭಾಗ ಇರುವಂತಹ ಸರ್ವಿಸ್ ರಸ್ತೆ 2 ಕೂಡ ಟಾರ್ ರೋಡ್ ಅನ್ನ ಹಾಕಿ ಕ್ಲೀನ್ ಆಗಿ ಅದನ್ನ ಕೂಡಲೇ ಅಳವಡಿಸಬೇಕಂತ ಈ ಒಂದು ಸಂದರ್ಭದಲ್ಲಿ ಅವೇನಾದ್ರೂ ವಿಡಿಯೋ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರು ಮಾಡಿಲ್ಲ ಅಂದಿದ್ರೆ ಅದಕ್ಕೆ ಹಳ್ಳಿಗಳಿಗೆ ಎಂಸಣ್ಣ ಮತ್ತೆ ಜಲ್ಲಿ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಈ ಭಾಗದಲ್ಲಿ ಇರುವಂತಹ ಅವ್ರ ಹೆಸರು ಮಂಜಣ್ಣರವರು ಏನೇ ಕೊಳ್ಳಿ ನಮ್ಗೆ ಏನೋ ಒಂದು ಮಾಹಿತಿ ಕೊಟ್ಟಾಗ ಆದಷ್ಟು ಬೇಗ ಕೂಡಲೇ ಸ್ಪಂದಿಸ್ತಾ ಇದಾರೆ. ನಿಜವಾಗ್ಲೂ ಕೂಡ ಅಂತ ಇರೋದಕ್ಕೆ ನಮ್ಗೆ ನಮ್ಮ ನಂಗ್ಲಿ ಗ್ರಾಮಸ್ಥರ ವತಿಯಿಂದ ಅವರು ಧನ್ಯವಾದಗಳು ಹೇಳ್ತೀನಿ. ಆ ಅನಾಹುತಗಳನ್ನ ತಪ್ಪಿಸಿದಾರೆ ಅವರು. ಆದ್ರಿಂದ ಮತ್ತೆ ಮನವಿ ಮಾಡ್ಕೊಂತ ಈ ಮಂಜಣ್ಣ ಹತ್ರ ಈ ಮನವಿ ಪತ್ರವನ್ನ ತಮಗೆ ಕೊಡ್ತಾ ಇದೀವಿ. ಎಲ್ಲರೂ ಸೇರಿ ಆದಷ್ಟು ಕೂಡಲೇ ಈ ರಸ್ತೆ ಒಂದು ವೇಳೆ ಸರಿಪಡಿಸಲಿಲ್ಲ ಅಂದ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ನಂಗ್ಲಿ ಗ್ರಾಮಸ್ಥರು, ಯುವಕರು, ಹಿರಿಯರು, ಕಿರಿಯರು, ರೈತಾಪಿ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಹೈವೇನ ಬಂದ್ ಮಾಡೋದ್ರ ಮುಖಾಂತರ ನಿಮ್ಗೆ ಧಿಕ್ಕಾರವನ್ನು ಹಾಕುವ ಮುಖಾಂತರ ನಾವು ಅದು ನಮಗೆ ಗೊತ್ತಿದೆ. ಯಾಕಂದ್ರೆ ಅಧಿಕಾರಿಗಳು ಇದ್ದಾರೆ, ಅವ್ರಿಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ನಾನು ಮಾತಾಡಿದ್ರೆ ಬೇರೆ ರೀತಿಯಲ್ಲೇ ಮಾತಾಡ್ತೀನಿ, ಆದ್ರೆ ಮಾತಾಡಲ್ಲ. ಯಾಕಂದ್ರೆ ಅಧಿಕಾರಿ ನಮ್ಮ ಮುಂದೆ ಇದ್ದಾರೆ. ಆದ್ರಿಂದ ಮನವಿಯನ್ನ ಕೊಡ್ತಾ ಇದೀವಿ. ಆದಷ್ಟು ಕೂಡಲೇ ತಾವು ಸ್ವೀಕರಿಸಿ ನಮ್ಮ ನಂಗ್ಲಿ ಘಟಕ ಅಧ್ಯಕ್ಷರಾಗಿರುವಂತ ಇಂಥ ಕೆಲಸಗಳು ತುಂಬಾ ಮಾಡ್ತಾ ಬರ್ತಾ ಇದ್ರೆ ಎಲ್ಲ ನಂಗ್ಲಿ ಘಟಕ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ವಿಚಾರಗಳು ನೋಡಿ. ಈ ತರ ಇರೋದ್ರಿಂದ ಈ ಭಾಗದಲ್ಲಿ ಎಲ್ಲಾ ಮುಖಂಡರು ಕೂಡ ಇದ್ದಾರೆ. ಅವರು ಕೂಡ ಈ ಕೆಲಸ ಮಾಡಬಹುದು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಬಹುದಲ್ಲ, ಎಲ್ಲರೂ ಕೂಡ ಧ್ವನಿ ಎತ್ತಿದ್ರೆ ಕೆಲಸ ಆಗುತ್ತೆ. ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ಎಲ್ಲರೂ ಕೂಡ ಧ್ವನಿ ಎತ್ತಿದ್ರೆ ಕೆಲಸಗಳನ್ನ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಾಥ್ ಕೊಡಿ. ನಿಮ್ ಜೊತೆ ನಾವು ಯಾವತ್ತೂ ನಿಂತ್ಕೊಂಡು ಜೊತೆಗಿರ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನು ಮನವಿಯನ್ನ ಕೊಡಲಿಕ್ಕೆ ನಂಗ್ಲಿ ಘಟಕದ ಅಧ್ಯಕ್ಷರಾದ ಫಹಾದ್ ಅವರು ಮತ್ತೆ ಎಲ್ಲಾ ಸದಸ್ಯರು ಕೂಡ ಬಂದು ಇದಕ್ಕೆ ಕಾರ್ಯಕ್ರಮ ಯಶಸ್ವಿ ಮಾಡಿದ ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಈ ಮನವಿಯನ್ನ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಎಸ್ಟಿಮೇಟ್ ಮಾಡಿ